ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜ್ಞಾನೋಕ್ತಿಗಳು, ದ ಬುಕ್ ಆಫ್ ಪ್ರಾವರ್ಬ್ಸ್. ಜ್ಞಾನೋಕ್ತಿಗಳು 24ನೇ ಅಧ್ಯಾಯ. 24ನೇ ಅಧ್ಯಾಯ ಜ್ಞಾನೋಕ್ತಿಗಳಲ್ಲಿ 18 ರಹಸ್ಯಗಳು ಫಲದಾಯಕ ಜೀವನಕ್ಕೆ ಇರುವಂಥದ್ದಾಗಿದೆ. 18 ಸೀಕ್ರೆಟ್ಸ್ ಆಫ್ ಫ್ರೂಟ್ಫುಲ್ ಲೈಫ್. ಫಲದಾಯಕ ಜೀವನ ನಾವು ಮಾಡಬೇಕಾದ್ರೆ ಏನು ರಹಸ್ಯಗಳು? 18 ರಹಸ್ಯಗಳಿವೆ. ಯಾಕೆ ಈ ಫಲದಾಯಕ ಜೀವನ ಅಂತ ಹೇಳ್ಬಿಟ್ಟು ನೋಡುವಾಗ 24ನೇ ಅಧ್ಯಾಯ ಜ್ಞಾನೋಕ್ತಿ 14ನೇ ವಚನದಲ್ಲಿ ಈ ರೀತಿಯಾಗಿದೆ. ಅದೇನಂತೇಳಿದರೆ, ಮುಂದೆ ಫಲಕಾಲ ಬರುವುದು. ನಮ್ಮ ಜೀವನದಲ್ಲಿ ಮುಂದೆ ಭವಿಷ್ಯದಲ್ಲಿ ಫಲಕಾಲ ಬರಬೇಕಾದ್ರೆ ಏನು ಮಾಡಬೇಕು? ಈ 18 ಕಾರ್ಯಗಳನ್ನು ನಾವು ಮಾಡಬೇಕಾ ಅಥವಾ 18 ರಹಸ್ಯಗಳು ಇವೆ. ಇವುಗಳನ್ನು ಪಾಲಿಸೋದಾದರೆ ನಮ್ಮ ಜೀವನ ಫಲದಾಯಕ ಜೀವನ, ಫಲ ಕೊಡುವ ಜೀವನ ಮತ್ತು ಬಂಜೆತನದ ಜೀವನವಾಗಿ ಇರೋದಿಲ್ಲ. ಆದ ಕಾರಣ ಈ 18 ರಹಸ್ಯಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಬನ್ನಿರಿ, ಮೊದಲನೇದಾಗಿ 24ನೇ ಅಧ್ಯಾಯ ಪ್ರಾವರ್ಬ್ಸ್ ಚಾಪ್ಟರ್ 24, 24ನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಏನಂತ ಹೇಳಿದರೆ, ಕೆಲವು ಸಾರಿ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಜೀವನದ ಪ್ರಯಾಣದಲ್ಲಿ ಕೆಲವು ಕೆಟ್ಟವರು ಬರ್ತಾರೆ. ಬಂದಾಗ ಕೆಲವು ಸಾರಿ ಅವ್ರ ಬಗ್ಗೆ ನಾವು ಹೊಟ್ಟೆ ಕಿಚ್ಚು ಪಡ್ತೇವೆ, ಕೆಲವು ಸಾರಿ ಅವ್ರ ವಿಷಯದಲ್ಲಿ ಬೇಸರ ಪಟ್ಕೊಳ್ತೇವೆ. ಆದರೆ ಅವರ ಸಹವಾಸ ಮಾಡಬೇಡ. ಇದು ಫಲದಾಯಕ ಜೀವನಕ್ಕೆ ಮೊದಲನೇ ರಹಸ್ಯ. ಅದೇನಂತ ಹೇಳಿದರೆ, ಕೆಟ್ಟವರ ಸಹವಾಸ ಬಯಸದಿರು ಎಂಬುದಾಗಿ. ನಾನು ಹೇಳ್ತಾ ಇಲ್ಲ, ದೇವರು ಕೊಡ್ತಾ ಇರುವಂಥ ಸಮಾಲೋಚನೆ ಇದು. 24ನೇ ಅಧ್ಯಾಯ ಮೊದಲನೇ ವಚನ. ಯಾಕೆ ಈ ಒಂದು ಮಾತು ದೇವರು ಹೇಳ್ತಾ ಇದ್ದಾನೆ ಎಂಬುದಕ್ಕೆ ನನಗೆ ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಅನೇಕ ವರ್ಷಗಳ ಹಿಂದೆ ಈ ವಾಕ್ಯ ನನಗೆ ಭಾಳ ಪ್ರಯೋಜನವಾಯಿತು. ನೋಡೋಣ. ಮೊದಲನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ಅದೇನಂತ ಹೇಳಿದರೆ, ಮೊದಲನೇ ಕೊರಿಂಥ 15:33, ಫಸ್ಟ್ ಕೊರಿಂಥಿಯನ್ಸ್ 15:33. ಅದೇನಂತ ಹೇಳಿದರೆ, ಮೋಸ ಹೋಗಬೇಡ್ರಿ. ಹೇಗೆ ಮೋಸ ಹೋಗ್ತೇವೆ? ದುಸ್ಸಹವಾಸವು, ಇನ್ನೊಂದು ಸಾರಿ, ದುಸ್ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಹೌದು, ಕೆಟ್ಟ ಸಹವಾಸ ನಮ್ಮ ಆತ್ಮಿಕ ಜೀವನವನ್ನು ಕೆಡಿಸುವಂಥದ್ದಾಗಿದೆ. ಹೇಗೆ ಕೆಡಿಸ್ತದೆ ಎಂಬ ಪ್ರಶ್ನೆ ನಿಮಗಿರೋದಾದರೆ ಅದಕ್ಕೆ ಇನ್ನೊಂದು ವಾಕ್ಯ ನಾನು ಬಯಸ್ತೇನೆ. ಇನ್ನೊಂದು ವಾಕ್ಯ ನನಗೆ ಈಗ ತಾನೇ ನೆನಪಿಗೆ ಬರುತ್ತಿದೆ. ಅದು 2ನೇ ತಿಮೋತಿಯಲ್ಲಿರುವಂಥ ಒಂದು ವಾಕ್ಯ. ಅದನ್ನು ನಾವು ನೋಡಿಕೊಳ್ಳೋಣ. 2ನೇ ಅಧ್ಯಾಯ, 2ನೇ ತಿಮೋತಿ 2ನೇ ಅಧ್ಯಾಯ ಮತ್ತು 16ನೇ ವಚನ. 2 ತಿಮೋತಿ ಚಾಪ್ಟರ್ 2 ವರ್ಸ್ 16. ಅದರಲ್ಲಿ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಪ್ರಾಪಂಚಿಕವಾದ ಹರಟೆ ಮಾತುಗಳಿಗೆ ದೂರವಾಗಿರು. ಇಲ್ಲ, ನಾನು ದೂರವಾಗಿರೋದಿಲ್ಲ, ನಾನು ಅದೇ ರೀತಿಯಾಗಿ ಆ ಒಂದು ಅಂಥ ಹರಟೆ ಮಾತುಗಳ ಜೊತೆ ಮಾತಾಡುವಂಥವ್ರ ಸಹವಾಸದಲ್ಲಿ ಇರ್ತೇನೆ ಅಂತ ಹೇಳಿದರೆ ಏನಂತ, ಅವುಗಳಿಗೆ ಅಂದರೆ ಹರಟೆ ಮಾತುಗಳಿಗೆ ಮನಸ್ಸು ಕೊಡುವವರು ಹೆಚ್ಚೆಚ್ಚಾಗಿ, ಕನ್ನಡದಲ್ಲಿ ಹೆಚ್ಚಾಗಿ ಅಲ್ಲ, ಹೆಚ್ಚೆಚ್ಚಾಗಿ ಭಕ್ತಿಹೀನರಾಗುವರು. ನಾನು ಭಕ್ತಿಹೀನನಲ್ಲ, ಆದರೆ ಹರಟೆ ಮಾತಾಡುವಂಥವ್ರ ಜೊತೆಯಲ್ಲಿ ಕೂತ್ಕೊಂಡು ಸಹವಾಸ ಮಾಡಿ ಅವರು ಹೇಳುವಂಥ ಹಾಸ್ಯಗಳನ್ನು, ಕೆಲವು ಸಾರಿ ಒಳ್ಳೆಯದು ಕೂಡ ಇರ್ಬೋದು, ಅದನ್ನೆಲ್ಲ ಕೇಳ್ಕೊಂಡಿದ್ದಾಗ ಏನಾಗ್ತದೆ, ಹೆಚ್ಚೆಚ್ಚಾಗಿ ನಮ್ಮ ಭಕ್ತಿ 50%, 60%, 70% ಆಗ್ತಾ ಇರ್ಬೋದು. ಆದರೆ ಒಂದು ದಿನ ಒಂದು ಸಮಯದಲ್ಲಿ ಒಬ್ಬ ಭಕ್ತಿಹೀನನ ಹರಟೆ ಮಾತಿಗೆ ಲಕ್ಷ್ಯ ಕೊಡೋದರಿಂದ
ಆ ಒಂದು ಭಕ್ತಿಯ ಲೆವೆಲ್ 70, 60, 70 ಇದ್ದಂಥದ್ದು ಅದು 0 ಬರ್ಬೋದು, 10% ಬರ್ಬೋದು. ಎಚ್ಚರಿಕೆ. ಆದ ಕಾರಣ ಮೊದಲನೇ ಫಲದಾಯಕ ಜೀವನದ ಮೊದಲನೇ ರಹಸ್ಯ ಏನಂದರೆ ನಾವು ದುಸ್ಸಹವಾಸ ಮಾಡದೇ ಇರುವಂಥದ್ದು. 24ನೇ ಅಧ್ಯಾಯ 3ನೇ ವಚನ ಜ್ಞಾನೋಕ್ತಿಯಲ್ಲಿ ಫಲದಾಯಕ ಜೀವನದ 2ನೇ ರಹಸ್ಯ ಏನಂತ ಹೇಳಿದರೆ ಜ್ಞಾನ ಸಾಧನ, ಜ್ಞಾನವನ್ನು ಸಾಧಿಸುವಂಥದ್ದು. ನಾವು ಮನೆಯನ್ನು ಕಟ್ಟುವಾಗ, ನಮ್ಮ ಮನಸ್ಸನ್ನು ಕಟ್ಟುವಾಗ, ನಮ್ಮ ಕುಟುಂಬವನ್ನು ಕಟ್ಟುವಾಗ, ಸಭೆಯನ್ನು ಕಟ್ಟುವಾಗ ಜ್ಞಾನ ಏನದು ಜ್ಞಾನ ಎಂಬುದಾಗಿ ಏನಾದರೂ ಪ್ರಶ್ನೆ ಬಂದರೆ, ಯಾಕಂದರೆ ಜ್ಞಾನೋಕ್ತಿಯಲ್ಲಿ ಹೆಚ್ಚಾಗಿ ಜ್ಞಾನದ ಬಗ್ಗೆನೇ ಬರೆದಿದೆ. ಆದರೆ 1 ಕೊರಿಂಥ 1ನೇ ಅಧ್ಯಾಯ 30ನೇ ವಚನದಲ್ಲಿ ಕ್ರಿಸ್ತ ಯೇಸು ನಮಗೆ ದೇವರ ಕಡೆಯಿಂದ ಬಂದ ಜ್ಞಾನ, ಯೇಸು ಕ್ರಿಸ್ತನು. 3ನೇ ರಹಸ್ಯ ಯಾವುದಕ್ಕೆ ರಹಸ್ಯ ನೆನಪಿಟ್ಕೊಳ್ಳೋಣ. ಯಾವುದಕ್ಕೆ ರಹಸ್ಯ ಅಂತ ಹೇಳಿದರೆ ನಾವು ಫಲದಾಯಕ ಜೀವನಕ್ಕೆ ರಹಸ್ಯ, ಫಲ ಕೊಡುವ ಜೀವನಕ್ಕೆ. 3ನೇ ರಹಸ್ಯ ಏನಂದರೆ ಮಂತ್ರಾಲೋಚನೆ ಅಥವಾ ಸಮಾಲೋಚನೆ. 24ನೇ ಅಧ್ಯಾಯ ಜ್ಞಾನೋಕ್ತಿ 6ನೇ ವಚನದಲ್ಲಿ ಕೌನ್ಸಿಲಿಂಗ್. ಇಂಡಿಪೆಂಡೆಂಟಾಗಿ ನಾವು ತೀರ್ಮಾನಗಳನ್ನು ತಗೋಬಾರ್ದು, ಕೆಲವು ಸರಿ ತಗೋಬೇಕು. ಆದರೆ ದೇವರ ವಾಕ್ಯ ಹೇಳುವಂಥ ಮಾತುಗಳನ್ನು ಕೇಳಿಸ್ಕೊಳ್ರಿ. ಬಹು ಸುಮಂತ್ರಿಗಳು ಇರುವಲ್ಲಿ ಸುರಕ್ಷಣೆ ಇರುವುದು. ಇನ್ ದ ಮಲ್ಟಿಟ್ಯೂಡ್ ಆಫ್ ಕೌನ್ಸಿಲರ್ಸ್ ದೇರ್ ಈಸ್ ಸೇಫ್ಟಿ. 4ನೇದಾಗಿ ಫಲದಾಯಕ ಜೀವನದ 4ನೇ ರಹಸ್ಯ 10ನೇ ವಚನದಲ್ಲಿದೆ. ಜ್ಞಾನೋಕ್ತಿ 24:10. ಅದರಲ್ಲಿ ಏನಂತ ನೋಡ್ತೀವಿ? ಬಲ, ಆತ್ಮಿಕ ಬಲವನ್ನು ನಾವು ಬೆಳೆಸ್ಕೋಬೇಕು. ಒಂದು ಜಿಮ್ಗೆ ಹೋಗಿ ವ್ಯಾಯಾಮ ಮಾಡಿ ಯಾವ ರೀತಿಯಾಗಿ ಬಲವನ್ನು ಅವರು ಸಾಧಿಸ್ಕೊಳ್ತಾರೋ ಅದೇ ರೀತಿಯಾಗಿ ಆತ್ಮಿಕವಾದಂಥ ಒಂದು ವ್ಯಾಯಾಮಗಳಲ್ಲಿ ಒಂದು ವಾಕ್ಯ ನೆನಪಿಗೆ ಬರ್ತಿದೆ, ಅದಕ್ಕೆ ಹುಡುಕ್ತಾ ಇದ್ದೇನೆ. 1 ತಿಮೋತಿ 4ನೇ ಅಧ್ಯಾಯ. ಅದರಲ್ಲಿ ಈ ರೀತಿಯಾಗಿದೆ ಏನಂದರೆ ದೇಹ ಸಾಧನೆಯು 1 ತಿಮೋತಿ 4:8 ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ವ್ಯಾಯಾಮ ಮಾಡೋದು ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಇದೆ ಅಂತ ದೇವರ ವಾಕ್ಯ ಹೇಳ್ತದೆ. ಪ್ರಯೋಜನವೇ ಇಲ್ಲ ಅಂತ ಹೇಳಿಲ್ಲ, ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ. ಆದರೆ ಭಕ್ತಿಯ ವ್ಯಾಯಾಮ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು. ಎಲ್ಲ ವಿಧ ಅಂದರೆ ಏನರ್ಥ? ಆಲ್ರೌಂಡ್. ಅದು ಯಾವ ರೀತಿ? ಅದಕ್ಕೆ ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ವಾವ್! ಈ ಲೋಕದಲ್ಲಿಯೂ ಪ್ರಯೋಜನ ಭಕ್ತಿಗೆ, ಮುಂದಿನ ಲೋಕದಲ್ಲಿಯೂ ಕೂಡ ಹೌದು ಅದಕ್ಕೆ ಪ್ರಯೋಜನ ಇದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೇವೆ. ಸರಿ, ಹಾಗಾದರೆ ನಾವು ದೇವರ ವಾಕ್ಯದಲ್ಲಿ ನೋಡಿದ ಹಾಗೆ ಜ್ಞಾನೋಕ್ತಿ 24:10ನೇ ವಚನದ ಪ್ರಕಾರವಾಗಿ ಈ ಕಠಿಣ ದಿನದಲ್ಲಿ ನಾವು ಬಾಳೆ ಹೋದರೆ ಬಲ ಕಡಿಮೆ ಇದೆ ಅಂತ ಅರ್ಥ. ಆದ ಕಾರಣ ನಾವು ಬಲವನ್ನು, ಭಕ್ತಿಯನ್ನು ಬೆಳೆಸ್ಕೊಳ್ಳುವಾಗ ಅದು ಯಾವುದಕ್ಕೆ ನಡೆಸ್ತದೆ ಅಂದರೆ ಫಲದಾಯಕ ಜೀವನಕ್ಕೆ ನಡೆಸ್ತದೆ. ಹೌದು, ಫಲದಾಯಕ ಜೀವನಕ್ಕೆ ಅದೊಂದು ರಹಸ್ಯ. 11ನೇ ವಚನದಿಂದ ಜ್ಞಾನೋಕ್ತಿ 11-12ನೇ ವಚನದಲ್ಲಿ ಅನೇಕ ವರ್ಷಗಳ ಹಿಂದೆ 1973ರಲ್ಲಿ ಗದಗ ಬೆಟಗೇರಿ ಎಂಬ ಸ್ಥಳದಲ್ಲಿ ಇದ್ದಾಗ ಈ ವಾಕ್ಯ ನನಗೆ ಸಿಕ್ಕಿದ ಈ ವಾಕ್ಯ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಕೊಲೆಗೆ ಸೆಳೆಯಲ್ಪಟ್ಟವರನ್ನು ರಕ್ಷಿಸು. ಅಂದರೆ ಆತ್ಮ ನಷ್ಟವಾಗ್ತಾ ಇರುವಂಥ ವೇಳೆಯಲ್ಲಿ ಅಂಥ ಆತ್ಮಗಳನ್ನು ನಾವು ರಕ್ಷಿಸಬೇಕಂತೆ. ಹೌದು, ರಕ್ಷಕನೂ ರಕ್ಷಿಸ್ತಾನೆ ಖಂಡಿತ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಆ ಆತ್ಮ, ಆ ಕಾಯುವಾತನು ನಮಗೆ ಆ ಜವಾಬ್ದಾರಿಕೆಯನ್ನು ಕೊಟ್ಟಿದ್ದನ್ನು. ಈಗಲೂ ಕೂಡ ನಾವು ದೇವರ ಜೊತೆ ಸೇವಕರು. ಆದ ಕಾರಣ ಅಂಥ ಕೆಲಸವನ್ನು ನಾವು
ಮಾಡುವಂಥದ್ದು ಒಳ್ಳೆಯದು. ಅವಶ್ಯಕತೆ ಇರುವಂಥ ಆತ್ಮಗಳನ್ನು ದೇವರ ಕಡೆಗೆ ನಡೆಸುವಂಥದ್ದು, ಕಷ್ಟದಲ್ಲಿರುವಂಥವರು, ನಿಸ್ಸಹಾಯಕರಾಗಿರುವಂಥವರು, ಪಾಪದಲ್ಲಿರುವಂಥವರು ಅಂಥವ್ರನ್ನ ದೇವರ ಕಡೆಗೆ ನಮ್ಮಿಂದಾದಷ್ಟು ನಾವು ನಡೆಸುವಾಗ ಏನಾಗ್ತದೆ? ಫಲದಾಯಕ ಜೀವನ. ನೀವು ಹೊರಟು ಹೋಗಿ, ಯೋಹಾನ 15:16, ನೀವು ಹೊರಟು ಹೋಗಿ ಫಲ ಕೊಡಬೇಕಂತೇಳಿ, ಫಲ ಕೊಡಬೇಕೆಂಬುದಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಅಂತ ನಮ್ಮ ಕರ್ತನಾದ ಯೇಸು ಹೇಳಿದ ಮಾತಿನ ಪ್ರಕಾರವಾಗಿ ನಾವು ಹೊರಟು ಹೋಗಿ ಆತ್ಮ ಎಂಬ ಫಲವನ್ನು, ಪವಿತ್ರಾತ್ಮನ ಫಲಗಳನ್ನು ಕೊಡುವವರಾಗಿ ಇರೋಣ. ಮುಂದೆ 13-14ನೇ ವಚನದಲ್ಲಿ ನಾವು ನೋಡುವಾಗ ಜ್ಞಾನೋಕ್ತಿ 24ರಲ್ಲಿ ಇನ್ನೊಂದು 6ನೇ ರಹಸ್ಯ ಇದೆ. ಯಾವುದಕ್ಕೆ ರಹಸ್ಯ? ತೃಪ್ತಿಕರವಾದ ಫಲ ಕೊಡುವಂಥ ಜೀವನಕ್ಕೆ, ಫಲದಾಯಕ ಜೀವನದ ಮತ್ತೊಂದು ರಹಸ್ಯ ಏನಂತ ಹೇಳಿದರೆ ಜ್ಞಾನ. ಈಗಾಗಲೇ ಜ್ಞಾನ ಸಾಧನೆ ಬಗ್ಗೆ ನಮಗೆ ಹೌದು ನೋಡಿದ್ವಿ, ಆದರೆ ಇನ್ನೊಂದು ಸಾರಿ ಆ ಜ್ಞಾನವನ್ನು ಜೇನುತುಪ್ಪ ಯಾವ ರೀತಿಯಾಗಿ ರುಚಿಸಿ ನೋಡ್ತೇವೋ, ಅದನ್ನು ಯಾವ ರೀತಿಯಾಗಿ ಔಷಧಿಯ ಮೌಲ್ಯದಿಂದ ತಗೊಳ್ತೀವೋ ಆ ರೀತಿಯಾಗಿ ಜ್ಞಾನವನ್ನು ಒಂದು ಔಷಧವಾಗಿ, ಹೌದು ಮನೆ ಕಟ್ಟಲಿಕ್ಕೆ ಉಪಯೋಗ ಮಾಡಬೇಕು 3ನೇ ವಚನ, ಆದರೆ ಅದನ್ನು ನಾವು ಸವಿದು ನೋಡಬೇಕು. 13-14ನೇ ವಚನ ಜ್ಞಾನೋಕ್ತಿ 24ರಲ್ಲಿ ನಾವು ನೋಡ್ತೇವೆ. ಈ ರೀತಿಯಾಗಿರುವಂಥ ವೇಳೆಯಲ್ಲಿ ಫಲದಾಯಕ ಜೀವನಕ್ಕೆ ಒಂದು ಅಂಶ, ಒಂದು ಗುಣ ಇಂಪಾರ್ಟೆಂಟು. ಅದ್ಯಾವುದಂದರೆ ನಿರೀಕ್ಷೆ. ರೋಮ 15ರಲ್ಲಿ ದೇವರಿಗೆ ಒಂದು ಹೆಸರಿದೆ, ಅದೇನಂತ ಹೇಳಿದರೆ ನಿರೀಕ್ಷೆಯ ಮೂಲನು ಅಂತ ಹೇಳ್ಬಿಟ್ಟು. ಹೌದು, ದೇವರು ನಿರೀಕ್ಷೆಯ ಮೂಲನು. ಆದರೆ ನಮಗಿರುವ ನಿರೀಕ್ಷೆಯನ್ನು ನಾವು ನಿರರ್ಥಕ ಮಾಡಿಕೊಳ್ಬಾರ್ದು. ಅದು ಕೂಡ ಫಲದಾಯಕ ಜೀವನದ ಮತ್ತೊಂದು ರಹಸ್ಯ. ಮತ್ತು 16ನೇ ವಚನ ಬಹಳ ವರ್ಷಗಳ ಹಿಂದೆ, ಸುಮಾರು 40 ವರ್ಷಗಳ ಹಿಂದೆ ನನಗೆ ಭಾಳ ಉತ್ತೇಜನವಾಗಿದ್ದಂಥ ಒಂದು ವಾಕ್ಯ. ಜ್ಞಾನೋಕ್ತಿ 24:16. ಅದೇನೆಂದರೆ ಶಿಷ್ಟನಾಗಿ ಇರುವಂಥ ಒಂದು ರಹಸ್ಯ. ಅಂದರೆ ದುಷ್ಟನಾಗಿ ಅನೇಕರಿದ್ದೇವೆ, ಪಾಪಿಗಳು. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ. ಆದರೆ ರೋಮ 5:1 ಪ್ರಕಾರವಾಗಿ ಯೇಸು ಕ್ರಿಸ್ತನನ್ನು ನಂಬಿದಂಥವರು, ಯೇಸು ಕ್ರಿಸ್ತನ ನೀತಿಯನ್ನು ನಾವು ಹೊಂದಿ, ನಾವು ಕೂಡ ಆತನ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ಶಿಷ್ಟರಾಗಿ ಅಥವಾ ನೀತಿವಂತರಾಗಿರ್ತೇವೆ. ಅಂಥವರಿಗೆ ಬೀಳುವಿಕೆ ಬರ್ಬೋದು, ಆದರೆ 16ನೇ ವಚನ ಹೇಳ್ತದೆ, ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ಏಳುವನು. ಹೌದು, ಬಿದ್ದರೂ ಎದ್ದು ಜೀವಿಸುವಂಥ ಒಂದು ಜೀವನ, ತೃಪ್ತಿಕರವಾದಂಥ ಫಲ ಕೊಡುವಂಥ ಒಂದು ಜೀವನಕ್ಕೆ ನಮಗೆ ನಡೆಸುವಂಥದ್ದಾಗಿದೆ. ಇನ್ನೊಂದು ಪ್ರಾಕ್ಟಿಕಲ್ ಆಗಿರುವಂಥದ್ದು, ನಾವು ಶಿಷ್ಟರಾಗಿದ್ದಾಗ ಏನಾಗ್ತದೆ, ನಮ್ಮ ವಿರುದ್ಧವಾದಂಥವ್ರು ಯಾರಾದರೂ ಬಿದ್ದುಬಿಟ್ರೆ ಒಳಗೆ ಭಾಳ ಸಂತೋಷ ಆಗಿಬಿಡ್ತದೆ. ಆದ ಕಾರಣ ಒಂದು ವೇಳೆ ನಿನ್ನ ಶತ್ರು ಬಿದ್ದರೆ ನೀನು ಹಿಗ್ಗಬೇಡ. ನಗೋದು ಬೇರೆ, ಸಂತೋಷ ಪಡೋದು ಬೇರೆ. ಹಿಗ್ಗಬಾರ್ದಂತೆ. ಅವನು ಎಡವಿದರೆ ನಿನ್ನ ಹೃದಯವು ಹರ್ಷಿಸದಿರಲಿ, ಸಂತೋಷ ಪಡಬೇಡ. ಯಾಕೆ ಸಂತೋಷ ಪಡಬಾರ್ದು? ನಮ್ಮ ವೈರಿ ಶತ್ರು ಬಿದ್ದಾಗ ಯಾವಾಗ ಆ ರೀತಿಯಾಗಿ ಮಾಡ್ತೀವೋ, ಯೆಹೋವನು ನಿನ್ನ ಹರ್ಷವನ್ನು ಕಂಡು, ನಮ್ಮ ನಗು ದೇವರು ನೋಡ್ತಾರೆ, ನಮ್ಮ ಹರ್ಷ ದೇವರು ನೋಡ್ತಾರೆ. ನಮ್ಮ ಹಿಗ್ಗುವಿಕೆಯನ್ನು ದೇವರು ನೋಡಿಬಿಟ್ಟು ಬೇಸರಗೊಂಡು ತನ್ನ ಕೋಪವನ್ನು ಆ ವೈರಿಯ ಕಡೆಯಿಂದ ತಿರುಗಿಸ್ಬಿಡ್ತಾರೆ. ಅಂದರೆ ಒಂದು ರೀತಿಯಿಂದ ವೈರಿಗೆ ಒಳ್ಳೆಯದಾಗ್ಬಿಡ್ತದೆ, ಹೌದು. ಆದರೆ ನಮ್ಮ ಕಡೆ ತಿರುಗಿಸ್ಬಿಟ್ರೆ ಕಷ್ಟ. ಸರಿ, ಮುಂದೆ ನಾವು ನೋಡ್ತೇವೆ. ನೆನಪಿರಲಿ, 24ನೇ ಅಧ್ಯಾಯ ಜ್ಞಾನೋಕ್ತಿಯಿಂದ ನಾವು ಫಲದಾಯಕ ಜೀವನದ 18 ರಹಸ್ಯಗಳನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ 10ನೇ ರಹಸ್ಯ ಏನಂತ ಹೇಳಿದರೆ, ಯೆಹೋವನಿಗೆ ಭಯಪಡುವುದು, ದೇವರ ಭಯ. ಅಷ್ಟೇ ಅಲ್ಲ, 21ನೇ ವಚನದಲ್ಲಿ ರಾಜನಿಗೂ ಭಯಪಡಬೇಕಂದ್ರೆ, ರಾಜ ಅಂತ ಹೇಳುವಾಗ 2 ಅರ್ಥ. ಒಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸೂಚಿಸುವಂಥದ್ದು. ಅದೇ ಸಂದರ್ಭದಲ್ಲಿ ನಾವು ನೋಡುವಾಗ ಈ ರಾಜನ ಅಂತ ಹೇಳುವಾಗ
ನಾಯಕರಿಗೂ ಭಯಪಡಬೇಕು. ನಾನು ಆರೋಗ್ಯಕರವಾದಂಥ ಭಯವನ್ನು ಹೊಂದುವವನಾಗಿದ್ದೇನೆ. ಆ ರೀತಿಯಾಗಿರುವಂಥದ್ದು ಒಳ್ಳೆಯದು. ಆ ರೀತಿಯಾಗಿ ಯಾವ ರೀತಿಯಾಗಿ ಭಯಪಡಬೇಕಂತ ಹೇಳ್ಬಿಟ್ಟು ನೋಡುವಾಗ 21ನೇ ವಚನ ಜ್ಞಾನೋಕ್ತಿ 24ನೇ ಅಧ್ಯಾಯದಲ್ಲಿ 2ನೇ ಭಾಗ, ತಿರುಗಿ ಬೀಳುವವರ ಗೊಡವೆಗೆ ಹೋಗಬೇಡ. ಆ ರೀತಿಯಾಗಿ ನಾವು ಭಯಪಡಬೇಕು. ಯೆಹೋವನಿಗೆ ಭಯಪಡು. 10ನೇ ರಹಸ್ಯ, ರಾಜನಿಗೆ ಭಯಪಡು. 11ನೇ ರಹಸ್ಯ, ತಿರುಗಿ ಬೀಳುವವರ ಗೊಡವೆಗೆ ಹೋಗಬಾರ್ದು. 12ನೇ ರಹಸ್ಯ, ಎಲ್ಲ ರಹಸ್ಯಗಳನ್ನು ಪಾಲಿಸುವಾಗ ತೃಪ್ತಿಕರವಾದ ಜೀವನ. ಸರಿ, ಹಾಗೆ ನಾವು ಮುಂದುವರಿಯುವಾಗ 13ನೇ ರಹಸ್ಯವನ್ನು ನಾವು 25ನೇ ವಚನದಲ್ಲಿ ನೋಡ್ತೇವೆ. ಅದು ಯಾವುದು? ಜ್ಞಾನೋಕ್ತಿ 24 ಮತ್ತು 25ನೇ ವಚನ. ಅದೇನೆಂದರೆ ಭಾಳ ವಿಚಿತ್ರವಾದಂಥ ಒಂದು ರಹಸ್ಯ. ಅದೇನೆಂದರೆ, ದುಷ್ಟನನ್ನು ಗದರಿಸುವವರಿಗಾದರೂ ಶುಭವಾಗುವುದು. ಅಂದರೆ ಅರ್ಥ, ಯಾರಾದರೂ ತಪ್ಪು ಮಾಡುವಂಥವ್ರನ್ನ ನಾವು ತಿದ್ದಬೇಕು ಅಂತೇಳಿ. ಇದರಲ್ಲಿ ಒಂದು ಎಚ್ಚರಿಕೆ, ಯಾರನ್ನೆಂದರೆ ಅವ್ರನ್ನ ತಿದ್ದೋದಲ್ಲ, ನಮ್ಮ ಒಂದು ನಾಯಕತ್ವದಲ್ಲಿ, ನಮ್ಮ ಒಂದು ಕ್ಷೇತ್ರದಲ್ಲಿ, ನಮ್ಮ ಕುಟುಂಬದಲ್ಲಿ ಇರುವಂಥ ವ್ಯಕ್ತಿಯನ್ನು ನಾವು ತಿದ್ದಬೇಕು. ಹೌದು, ಆ ರೀತಿಯಾಗಿ ತಿದ್ದುವ ವಿಷಯದಲ್ಲಿ ಒಬ್ಬರು ಹೇಳಿದಂಥ ಒಂದು ಮಾತು ನನಗೆ ಬರ್ತದೆ. ಅದೇನೆಂದರೆ, ನಮ್ಮ ಸಂಬಂಧ ಇತರರ ಜೊತೆಯಲ್ಲಿ ಒಂದು ಬ್ಲ್ಯಾಕ್ ಬೋರ್ಡ್ ಇದ್ದ ಹಾಗೆ. ಚಿಕ್ಕ ಬ್ಲ್ಯಾಕ್ ಬೋರ್ಡ್ ಇದ್ದರೆ ಚಿಕ್ಕದಾಗಿ ತಿದ್ದಬೇಕು, ದೊಡ್ಡ ಬ್ಲ್ಯಾಕ್ ಬೋರ್ಡ್ ಇದ್ದರೆ ದೊಡ್ಡದಾಗಿ ತಿದ್ದಬೇಕು. ಬ್ಲ್ಯಾಕ್ ಬೋರ್ಡ್ ಎಂಬ ಸಂಬಂಧನೇ ಇತರರೊಂದಿಗೆ ಇಲ್ಲ ಅಂದರೆ ನಾವು ತಿದ್ದಬಾರ್ದು. ಯಾಕಂದರೆ ಸಂಬಂಧನೇ ಇದ್ದಾಗ ತಿದ್ದುವಂಥ ಮಾತುಗಳನ್ನು ಆಡಿದರೆ ಅದು ಗಾಳಿಯಲ್ಲಿ ಬರೆದ ಹಾಗೆ. ಆ ರೀತಿಯಾಗಿ ಬರೆದ್ರೆ ಅದು ಅವ್ರಿಗೂ ಕಾಣಲ್ಲ, ನಮಗೂ ಕಾಣಲ್ಲ, ಪ್ರಯೋಜನವಾಗೋದಿಲ್ಲ. ಸರಿ, ಆ ರೀತಿಯಾಗಿ ತಿದ್ದುವಂಥ ವೇಳೆಯಲ್ಲಿ ಸುಖಕರವಾದ ಆಶೀರ್ವಾದ ನಮಗೆ ದೇವರು ರಿಸರ್ವ್ ಮಾಡಿ ಇಟ್ಟಿದ್ದಾನೆ. 24ನೇ ಅಧ್ಯಾಯ 14ನೇ ವಚನದಲ್ಲಿ ಫಲದಾಯಕ ಜೀವನದ ಮತ್ತೊಂದು ರಹಸ್ಯ ಅದೇನೆಂದರೆ ಯಥಾರ್ಥತೆ. 26ನೇ ವಚನ ಯಥಾರ್ಥತೆ. ಮತ್ತು 27ನೇ ವಚನದಲ್ಲಿ ನಾವು ಮನೆಯನ್ನು ಕಟ್ಟುವಂಥದ್ದು, ಅಂದರೆ ಕುಟುಂಬ ಜೀವನಕ್ಕೆ ಅದು ಒಂದು ಹೇಳಿಕೆ ಅಂತ ಹೇಳ್ಬೋದು, ಅಥವಾ ಪ್ರಾಯೋಗಿಕವಾದಂಥ ಸಲಹೆ ಅಂತ ಹೇಳ್ಬೋದು. ನಾವು ಜ್ಞಾನದಿಂದ ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು 3ನೇ ವಚನ. ಆದರೆ ಇಲ್ಲಿ ಜ್ಞಾನದಿಂದ ಅಲ್ಲ, ವಸ್ತುಗಳಿಂದ ನಾವು ಮನೆ ಕಟ್ಟಬೇಕು. ಯಾಕಂದರೆ ಮನೆ ಕಟ್ಟಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಾಗ ಕೆಲವು ಬಿಲ್ಡಿಂಗ್ಸ್ ಅರ್ಧಕ್ಕೆ ಹಂಗೆ ಇರ್ತದೆ. ಹೋಗುವಂಥವ್ರು ಏನು ರೀ ಮನೆ ಕಟ್ಟಿದ್ರು ನಿಂತೋಗ್ಬಿಟ್ಟಿದೆ ಅಂತ. ಸರಿ, ನೆರೆಯವರ ವಿಷಯದಲ್ಲಿ ನಾವು ಅವರಿಗೆ ಹಾನಿ ಮಾಡಬಾರ್ದು, ಸುಳ್ಳು ಸಾಕ್ಷಿ ಹೇಳಬಾರ್ದು. 28ನೇ ವಚನದಲ್ಲಿ 16ನೇ ರಹಸ್ಯವನ್ನು ನೋಡ್ಬೋದು. 17ನೇ ರಹಸ್ಯ ಏನಂತ ಹೇಳಿದ್ರೆ 29ನೇ ವಚನದಲ್ಲಿ ನಾವು ಬೇರೆಯವರ ವಿಷಯದಲ್ಲಿ ಮುಯಿ ತೀರಿಸಬಾರ್ದು. ಯಾಕಂದರೆ ರೋಮ 12ರಲ್ಲಿ ಮುಯಿ ತೀರಿಸೋದು ದೇವ್ರ ಕೆಲಸ. 18ನೇ ರಹಸ್ಯ ಏನಂತ ಹೇಳಿದ್ರೆ ಬೇರೆಯವರ ವಿಷಯದಲ್ಲಿ ನಾವು ನೋಡಿ ಕಲಿಯುವಂಥದ್ದು. 32ನೇ ವಚನದಲ್ಲಿ ದೃಷ್ಟಿಸಿ ಶಿಕ್ಷಿತನಾದೇನು, ಬೇರೆಯವ್ರಿಗಾಗುವಂಥ ಸಮಸ್ಯೆಯಿಂದ ನಾವು ಕಲಿಯುವಂಥದ್ದು. 24ನೇ ಅಧ್ಯಾಯ ಜ್ಞಾನೋಕ್ತಿಯನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟಂಥ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಸಮುದ್ರ ಸದಾ ನೆಲೆಯಾಗಿರಲಿ. ಆಮೇಲೆ